ಚಂದನವನದ ಹಿರಿಯ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಜೋಗಿ ಪ್ರೇಮ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿ ಅಗ್ರಹಾರ ಠಾಣಾ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಕನಕಪುರ ಶ್ರೀನಿವಾಸರಿಂದ ಅವಾಚ್ಯ ಶಬ್ದ ಬಳಕೆಯಾಗಿತ್ತು. ಜೋಗಿ ಪ್ರೇಮ್ ಅವರಿಗೆ ಕೆಪಿ ಅಗ್ರಹಾರ ಠಾಣಾ ಪೊಲೀಸರಿಂದ ಈ ಸಂಬಂಧ ನೋಟಿಸ್ ಜಾರಿಯಾಗಿದೆ. ನಿರ್ಮಾಪಕ ಶ್ರೀನಿವಾಸ್ಗೆ ನೋಟಿಸ್ ಜಾರಿ ಮಾಡಿರುವುದು ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದ್ರು ನಿನ್ನೆ ನಿರ್ದೇಶಕ ಪ್ರೇಮ್. ಇದೀಗ ಶ್ರೀನಿವಾಸ್ ಮೇಲೆ ಪ್ರಕರಣ ದಾಖಲಾಗಿದೆ. ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಅನ್ನೋದಾಗಿ ಆ ನೋಟಿಸ್ನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಜೋಗಿ ಪ್ರೇಮ್ ದೂರನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ನಿನ್ನೆ ಫಿಲ್ಮ್ ಚೇಂಬರ್ನಲ್ಲೂ ಕೂಡ ಬಹಳಷ್ಟು ಹೊತ್ತು ಜಯಮಾಲಾ ಅವರ ಜೊತೆಗೆ ಅಥವಾ ಅವರು ಏನೇನು ದೂರು ಕೊಡಬೇಕಾಗಿತ್ತು, ಏನು ವಿಚಾರ ಸ್ಟೇಜ್ನಲ್ಲಿ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಸ್ಟೇಜನ್ನು ಯಾವುದಕ್ಕೆ ಬಳಕೆ ಮಾಡ್ಕೊಳ್ಬೇಕು ಅದನ್ನು ಬಳಕೆ ಮಾಡಿಕೊಳ್ಳದೆ ಜೋಗಿ ಪ್ರೇಮ್ ಸೇರಿದಂತೆ ಎ.ಪಿ. ಅರ್ಜುನ್ ಜೊತೆಗೆ ಕೆಲವೊಂದಷ್ಟು ಏನು ನಿರ್ದೇಶಕರ ಹೆಸರನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಪ್ರಸ್ತಾಪ ಮಾಡಲಿ, ಆ ಬೇಜಾರಿರುತ್ತೆ, ಧಗೆ ಇರುತ್ತೆ, ಬಟ್ ಕೆಟ್ಟದಾಗಿ ಅಲ್ಲಿ ನೆರೆದಿರುವಂಥ ಜನರ ಸಮ್ಮುಖದಲ್ಲಿ ಬಹಳ ಅವಾಚ್ಯವಾಗಿ ಮಾತನಾಡಿರೋದು, ಅವರ ತೇಜೋವಧೆ ಮಾಡುವಂಥ ಕೆಲಸ ಮಾಡಿರೋದು ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದಷ್ಟು ಹಣವನ್ನ ಒಂದಷ್ಟು ವರ್ಷಗಳ ಹಿಂದೆ ನೀಡಿದ್ದೆ, ಅದಕ್ಕೆ ಮೋಸ ಆಯಿತು, ವಂಚನೆ ಮಾಡಿಬಿಟ್ರು, ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡ್ಕೊಂಡು ಆರಾಮಾಗಿದ್ದಾನೆ ಅನ್ನುವಂಥ ಒಂದು ರೀತಿಯ ಹೊಟ್ಟೆ ಕಿಚ್ಚಿನ ಮಾತು ಅನ್ನೋದಾಗಿ ಸಾರ್ವಜನಿಕ ವಲಯದಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಹಾಗಾಗಿ ಜೋಗಿ ಪ್ರೇಮ್ ಕೂಡ ನಿನ್ನೆ ದೂರು ಕೊಟ್ಟಿದ್ರು. ಹಾಗಾಗಿ ಈಗ ನೋಟಿಸ್ ಕೂಡ ಜಾರಿಯಾಗಿದೆ ಕೆಪಿ ಅಗ್ರಹಾರ ಠಾಣಾ ಪೊಲೀಸರಿಂದ. ಹಾಗಾಗಿ ಕ್ಷಮೆ ಕೇಳುವ ಕೆಲಸ ಆಗತ್ತಾ ಅಥವಾ ಹೆಚ್ಚಿನ ವಿಚಾರಣೆಗಾಗಿ ಒಳಪಡಬೇಕಾಗತ್ತಾ ಕನಕಪುರ ಶ್ರೀನಿವಾಸ್, ಎಲ್ಲವನ್ನ ಕಾದು ನೋಡಬೇಕು.